टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಹುಲ್ ಗಾಂಧಿ ಇಲ್ಲಿ ಟ್ವೀಟ್ ಮಾಡಿದ ಎಕ್ಸ್ ನಲ್ಲಿ RSS ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ರ ಮೇಲೆ ಗದರ್ ಪ್ರಾರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಇಮ್ಮೆಚ್ಯೂರ್ಡ್ ಮನುಷ್ಯ. ನಿಮ್ಗೆ ಅನಿವಾರ್ಯ ಇರೋದ್ರಿಂದ ನೀವು ಅವ್ರ ವಿರೋಧ ಪಕ್ಷದ ನಾಯಕರು ನನಗೆ ನೀವು ಕೇಳೋದ್ರ ಬಗ್ಗೆ, ಬಟ್ ಹಿ ವೆರಿ ಇಮ್ಮೆಚ್ಯೂರ್ಡ್ ಫೆಲೋ. ಮೊನ್ನೆ ಲೋಕಸಭೆ ಒಳಗ ಈದೆ ಲೋಕಸಭಾ ಮೆಂಬರ್ ಅವರು ಮತ್ತು ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಬರೀ ನಾವು ಮುಸಲ್ಮಾನರ ಪರವಾಗಿದ್ದೇವೆ ಅಂತನವರು ಬಂದೇ ಇಲ್ಲ. ರಾಹುಲ್ ಗಾಂಧಿ ಒಬ್ಬರು ಲಾಸ್ಟ್ಗೆ ವೋಟಿಂಗ್ ಟೈಮಿಗೆ ಬಂದ್ರು. ಪ್ರಿಯಾಂಕಾ ವಿಪ್ ಇತ್ತು, ವಿಪ್ ಕೊಟ್ರೆ ನಾವು ನಮ್ಮ ಪಾರ್ಟಿ ಒಳಗ ಅಪೋಸಿಷನ್ದಾಗ ಇದ್ದಾಗ ಈಗ ಆತ ನನಗೆ ನನ್ನ ಅನುಭವ ಹೇಳ್ತೇನೆ. ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿಯಾಗಿ ಎಷ್ಟು ಸೌಜನ್ಯತೆ ರಾಜಕಾರಣದಲ್ಲಿದ್ದವರಿಗೆ ಮತ್ತು ಅದರಲ್ಲಿ ವಿಶೇಷವಾಗಿ ದೊಡ್ಡ ಸ್ಥಾನದಲ್ಲಿದ್ದವರಿಗೆ ಇರಬೇಕು ಅಂತಂದ್ರೆ, ನಮ್ಮ ಪ್ರಧಾನ ಮಂತ್ರಿಗಳು ಪಾರ್ಲಿಮೆಂಟ್ ನಿಂದ ಹೊರಗೆ ಹೋಗ್ತಾರಂದ್ರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾಗ ನನಗೆ ಫೋನ್ ಮಾಡಿ ತಿಳಿಸಿ ಹೋಗ್ತಾ ಇದ್ರು. ಅವ್ರು ನಾನು ತಿಳಿಸಿಲ್ಲ ಆದ್ರೆ ನೀವು ಯಾಕೆ ಬಂದಿಲ್ಲ ನಾನು ಕೇಳಲಿಕ್ಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ಹಿ ಇಸ್ ದಿ ಪ್ರೈಮ್ ಮಿನಿಸ್ಟರ್, ಹಿ ಇಸ್ ದಿ ಲೀಡರ್ ಆಫ್ ಅವರ್ ಪಾರ್ಟಿ. ಬಟ್ ಎಷ್ಟು ಕರೆಕ್ಟ್ಸಿ ಇರ್ತಿತ್ತು ಅಂದ್ರೆ ಒಂದು ಪತ್ರ ಕಳಿಸ್ತಾರೆ ಮತ್ತು ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆಗಿರೋ ನನಗೆ ಹೇಳ್ತಾ ಇದ್ರು ಇವ್ರಿಗೆ ವಿಪ್ ಇದೆ, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಇವರು ಸತತವಾಗಿ ರಾತ್ರಿ 12ರಿಂದ ಮಧ್ಯಾಹ್ನ 12ರಿಂದ ರಾತ್ರಿ 2 ಗಂಟೆ ತನಕ ಚರ್ಚೆ ಆಗ್ಯದ. ನಾಪತ್ತೆ ಮನುಷ್ಯ ರಾಹುಲ್ ಗಾಂಧಿ. ವಾಟ್ ಸೀರಿಯಸ್ನೆಸ್ ಈಸ್ ಹ್ಯಾವಿಂಗ್? ಅವ್ರ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡಬೇಕು? RSS ಕ್ರೈಸ್ತರ ಆಸ್ತಿ ಮೇಲೆ ಕಂಡಿಟ್ಟಿದ್ದಾನು ನೋಡ್ರಿ, ಅವ್ರಿಗೆ ಈಗ ಮುಸಲ್ಮಾನರದ್ದು ಮುಗೀತೀಗ, ಅವ್ರು ಬರಲಿಲ್ಲ. ಅಲ್ಲಿ ಬೈತಾ ಇದ್ದಾರೆ, ಅವ್ರಿಗೆ ಕೇರಳದಲ್ಲಿಯೂ ಬೈತಾ ಇದ್ದಾರೆ, ವಯನಾಡದಲ್ಲಿ ಪ್ರತಿಭಟನೆ ಆಗಿದೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಬಗ್ಗೆ. ಅದಕ್ಕೆ ಒಂದು RSS ಮೇಲೆ ಹೇಳ್ಬಿಡುದಪ್ಪ, RSS ದಲ್ಲಿ ಹೇಳ್ಬಿಟ್ರೆ ಡೈವರ್ಟ್ ಆಗಿಬಿಡ್ತದೆ ಇಶ್ಯೂ ಅಂತ. ಕ್ರಿಶ್ಚಿಯನ್ ಸಮುದಾಯ ವಿಶೇಷವಾಗಿ ಕೇರಳದಲ್ಲಂತೂ ದೇ ಹ್ಯಾವ್ ಸೆಲೆಬ್ರೇಟೆಡ್. ಅವರ ಚರ್ಚ್ಗಳನ್ನೆಲ್ಲ ಸಹಿತ ವಕ್ಫ್ ಆಸ್ತಿ ಮಾಡ್ಲಿಕ್ಕೆ ಹೊಂಟಿದ್ರು. ನಾನು ನಿನ್ನೆನೂ ಹೇಳಿದ್ದೇನೆ, ವಕ್ಫ್ದಲ್ಲಿ ನಾವು ಪ್ರಮುಖವಾದಂತಹ ಬದಲಾವಣೆ ಮಾಡಿರುವಂತಹದ್ದು ಒಂದು ಅದರ ಮ್ಯಾನೇಜ್ಮೆಂಟ್, ಎರಡನೇದ್ದು ಯಾರು ಬೇಕಾದವ್ರ ಆಸ್ತಿ ವಕ್ಫ್ ಅಂತ ಅನ್ನೋದ್ರಿಂದ ಭಾರಿ ದೊಡ್ಡ ಒಂದು ಗೊಂದಲ ಕ್ರಿಯೇಟ್ ಆಗ್ತಾ ಇತ್ತು. ಅದನ್ನ ತಪ್ಪಿಸುವಂತ ಕೆಲಸ ಮಾಡಿದ್ದೇವೆ. ಮತ್ತು ಇದೇನೋ ಅವರ ಆಸ್ತಿ ಇದೆ, ಒಂದು ಮಸೀದಿ, ಒಂದು ದರ್ಗಾ, ಯಾವ್ದು ಈಗಾಗಲೇ ಅವರ ಹೆಸರಿನಲ್ಲಿದೆ, ಅದರಿಗೆ ಯಾವುದು ಡಿಸ್ಟರ್ಬ್ ಆಗೋದಿಲ್ಲ. ಇದು ನಮ್ಮ ಪಾರ್ಟಿಯ ಸ್ಪಷ್ಟ ಭರವಸೆ, ನಮ್ಮ ಸರ್ಕಾರದ ಸ್ಪಷ್ಟ ಭರವಸೆ. ಇದನ್ನ ನಾವು ಲೋಕಸಭೆಯೊಳಗ ರಾಜ್ಯಸಭೆಯೊಳಗೂ ಹೇಳಿವಿ, ಇಲ್ಲೂ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಈಗ ಅದಕ್ಕೆ ಹೊಸದಾಗಿ ಶುರು ಮಾಡಿದ್ದಾರೆ. ಯಾಕಂದ್ರೆ ಕ್ರಿಶ್ಚಿಯನ್ ಸಮುದಾಯ ಅವ್ರಿಗೆ ಇವರ ಅಲ್ಪಸಂಖ್ಯಾತರ ಪರ ಅಂತಿದ್ದವರು ಲೆಕ್ಕ ಹಾಕಿದ್ರು ಯಾವ ಕಡೆ ಓಟ್ ಜಾಸ್ತಿ ಅದಂತ ಹೇಳಿ ಮುಸಲ್ಮಾನರ ಪರ ಅಂದ್ಮೇಲೆ ಕ್ರಿಶ್ಚಿಯನ್ ಕೈ ಬಿಟ್ಬಿಟ್ರು. ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ದವರು, ಬ್ಯಾಪ್ಟಿಸ್ಟ್ ಕ್ರಿಶ್ಚಿಯನ್ ಅಸೋಸಿಯೇಷನ್ದವರು, ಅದರ ಬಿಷಪ್ಸು, ಅದರ ಫಾದರ್ಸು, ಆ ಚರ್ಚ್ ಅಸೋಸಿಯೇಷನ್ದವರು, ಕ್ಯಾಥಲಿಕ್ ಅಸೋಸಿಯೇಷನ್ದವರು ಎಲ್ಲ ಬರೆದಿದ್ದಾರೆ. ಮತ್ತು ಅವರು ನಮ್ಮೆಲ್ಲರ ಕಡೆ ಬಂದಾಗ ಹೇಳಿರುವಂತಹದ್ದು, ನಾ ಕೇಳಿದೆಲ್ಲಪ್ಪ, ಅಲ್ಲಿ ನಿಮ್ಮ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇದ್ದಾರಲ್ಲ, ಹೇಳಬೇಕಿಲ್ಲ ಅಂತ ಹೇಳ್ಕೊಂಡು, ಇಲ್ರಿ ಅವರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಕ್ರಿಶ್ಚಿಯನ್ರದ್ದು ಓಟ್ ಕಮ್ಮಿ ಅದ, ಮುಸಲ್ಮಾನರು ಜಾಸ್ತಿ ಅದ. ಈ ವೋಟ್ ಪಾಲಿಟಿಕ್ಸ್, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಏನ್ ಮಾಡ್ತಾರಲ್ಲ ಕಾಂಗ್ರೆಸ್ ಪಾರ್ಟಿಗೆ, ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಎನಿ ಸೊಸೈಟಿ, ಅದರ ಹಿತ, ಸಮಾಜದಲ್ಲಿ ಸೌಹಾರ್ದತೆ ಇರಬೇಕು. ಮತ್ತು ನಾವು ಹೇಳ್ತಾ ಇರೋದೇನು, ಈ ವಿಂಡ್ಸರ್ ಬ್ಯಾನರ್ ಈ ಥರದ್ದೆಲ್ಲ ಹೋಟೆಲ್ಗಳನ್ನ ವಕ್ಫ್ ಆಸ್ತಿ ಕೊಟ್ಟಿದ್ದಾರೆ. ಎಷ್ಟು ಅದಕ್ಕೆ? ವರ್ಷಕ್ಕೆ 12,000. ಅನೇಕ ಆಸ್ತಿಗಳಿಗೆ ₹1, ₹5, ₹10 ಹಿಂಗೆಲ್ಲ ಲೀಸ್ ರೆಂಟ್ ಅದ.
18 ಲಕ್ಷ ಎಕರೆ ಈಗದು 39 ಲಕ್ಷ ಆಗಿದೆ. 39 ಲ್ಯಾಕ್ ಎಕರ್ಸ್ ಆಗಿದೆ ಈಗ 13 ನಂತರ. ಇನ್ಕಮ್ ಎಷ್ಟೇ? ರೆವಿನ್ಯೂ 168 ಕೋಟಿ, 168. ಮೊದಲು 163 ಇತ್ತು. ಇಷ್ಟು ಆ್ಯಡ್ ಆದ್ಮೇಲೆ 5 ಕೋಟಿ ಆ್ಯಡ್ ಆಗಿದೆ. ಹಾಗಾಗಿ ದಿಸ್ ಈಸ್ ನಥಿಂಗ್ ಬಟ್ ಅಪ್ಯೂಸ್ಮೆಂಟ್. ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಯೂ ಆಡಳಿತವನ್ನು ಸರಿಯಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ಅಸಹಾಯಕರಾಗಿದ್ದಾರೆ. ಅಲ್ಲಿ ಅವರಿಗೆ ಏನ್ ಅನೌನ್ಸ್ಮೆಂಟ್ ಮಾಡಿದ್ರೆ ಅವ್ನು ಕೊಡಕ್ಕಾಗ್ತಾ ಇಲ್ಲ. ಹೈದರಾಬಾದ್ ನಲ್ಲಿದ್ದಂತ ಲಂಗ್ ಸ್ಪೇಸ್ ನಲ್ಲಿದ್ದಂತ ರಿಸರ್ವ್ ಫಾರೆಸ್ಟ್ ಅನ್ನ ಕಡಿದು 10,000 ಕೋಟಿ ರೂಪಾಯಿ ಮಾರಲಿಕ್ಕೆ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ನಿನ್ನೆ ಸ್ಟೇ ಮಾಡಿದೆ. ಕರ್ನಾಟಕದಲ್ಲಿ ದುಸ್ಥಿತಿ ಏನಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಇದು 3ನೇ ಸರ್ತಿ ಹಾಲಿನ ದರ ಏರಿಸಿದ್ದು. ಮತ್ತು ಹಾಲಿನ ದರ ಏರಿಸಿದವರು ರೈತರಿಗೂ ಅದನ್ನ ಪಾಸ್ ಆನ್ ಮಾಡ್ತಾರೆ, ಅಂದ್ರೆ ಪ್ರೊಡ್ಯೂಸರ್ಗೂ ಪಾಸ್ ಆನ್ ಮಾಡ್ತಾ ಇಲ್ಲ, ಹಾಲು ಉತ್ಪಾದಕರಿಗೆ. ಮತ್ತು ಡೀಸೆಲ್ ಬೆಲೆ 6 ತಿಂಗಳದಾಗ 2ನೇ ಸರ್ತಿ ಇದೆ. ಯಾವ ರೇಟು ಬಿಟ್ಟಿಲ್ಲ ಅವರು. ನಾನು ಇತ್ತೀಚೆಗೆ ಒಬ್ಬರಿಗೆ ಹೇಳಿದ್ದೆ, ಒಂದು ಅಂದಾಜು ಸ್ವಲ್ಪ ಈ ರೀತಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಗಮನ ಇಡುವಂತವ್ರಿಗೆ ಒಬ್ಬರಿಗೆ ಹೇಳಿದ್ದೆ ನಾನು, ಇವೆಲ್ಲ ಏನು ಇವ್ರು ಬಂದ ಮೇಲೆ ಏರಿಸ್ತಾ ಇದ್ದಾರೆ, ಇದರಿಂದ ಎಷ್ಟು ಅವರಿಗೆ ರೆವಿನ್ಯೂ ಬರ್ತದೆ ಲೆಕ್ಕ ತೆಗೀರಿ ಅಂತ. ಇವ್ರು ಕೊಡ್ತಾ ಇರೋದು 51,000 ಕೋಟಿ ಅಂತ ಹೇಳ್ಕೊಳ್ತಾರ. ಅದು ಸರಿ ಕೊಡ್ತಾ ಇಲ್ಲ. ಇನ್ನೂ ತನಕ ಭಾಗ್ಯಲಕ್ಷ್ಮಿ ಕೊಟ್ಟಿಲ್ಲ. ಒಂದು 60-70 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕೊಡ್ತಾ ಇರೋದು 51,000 ಕೋಟಿ. ಒಂದು 25-30 ರೂಪಾಯಿ ಅದ್ರಾಗ ಲಾಭ ಮಾಡ್ತಾರೆ. ಆದ್ರೂ ಸಹಿತ ಒಂದು ಗುಂಡಿ ತುಂಬಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಮತ್ತು ಅಸಹಿಷ್ಣುತೆ ರಾಜಕಾರಣದ ಬಗ್ಗೆ ನಾ ಮಾತಾಡಿದೆ. ನಾ ಮತ್ತೆ ಪುನಃ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇದು ಕಾಂಗ್ರೆಸ್ಸಿನ ಸ್ಥಿತಿ. ಹಿಂಗಾಗಿ ಕಾಂಗ್ರೆಸ್ ಪಾರ್ಟಿ ಡೆಸ್ಪರೇಟ್ ಆಗಿ ಹಿಮಾಚಲ್ ಪ್ರದೇಶದಲ್ಲಿ ಅವ್ರಿಗೆ ದುಡ್ಡಿಲ್ಲ, ತೆಲಂಗಾಣದಲ್ಲಿ ಒಪ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ಎಲ್ಲಾ ಹೇಳಿಕೆಗಳು ಹತಾಶೆಯ ಪ್ರತೀಕ.